ಅನ್ಯಾಯವಾಗಿ ನನ್ನ ಮಗನ ಬಲಿ ತಗೊಂಡ್ಬಿಟ್ರಲ್ಲಪ್ಪ. ಈ ಅಟ್ಟಹಾಸಕ್ಕೊಂದ್ ಕೊನೆನೇ ಇಲ್ವಾ? ಈ ಅನ್ಯಾಯ ಅಕ್ರಮನ್ ಕೇಳೋಕೆ ಯಾರು ಇಲ್ವಾ? ಖಂಡಿತ ಇಲ್ಲ. ಈ ಊರ್ನಲ್ಲಿ ಈ ಜಗ್ಗುನ ಯಾಕೆ ಹೀಗ್ ಮಾಡ್ತೀಯ ಅಂತ ಕೇಳೋ ಧೈರ್ಯ ಯಾರಿಗೋ ಇದೆ. ಚಿಯರ್ಸ್ ಚಿಯರ್ಸ್. ಈ ಊರಿಗೆ ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್ಗೆ ನನ್ನ ವಿಷಯ ಇನ್ನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಇಲ್ಲಿವರೆಗೂ ಬಂದ್ಬಿಟ್ರು. ಈ ಜನಗಳು ಮಕ್ಕಳನ್ನ ಹೆತ್ತು ಬೀದಿಗೆ ಬಿಟ್ಬಿಡ್ತಾರೆ. ಪಾಪ ಅವಕ್ಕೆ ರೋಡ್ ಯಾವುದು ಕಾರ್ ಯಾವುದು ಅಂತ ಗೊತ್ತಾಗದೆ ಈ ತರ ಬಂದು ಕಾರಿಗೆ ಸಿಕ್ಕಾಕೋತಾವೆ. ಏನ್ ಮಾಡಕ್ಕಾಗತ್ತೆ? ಕಾಲ್ ಮುರಿದ್ರೆ 1000, ನೆಗೆದು ಬಿದ್ರೆ 5000. ಲುಕ್ ಇನ್ಸ್ಪೆಕ್ಟರ್, ಬೇಕಿದ್ರೆ ಆ 5000 ನೀನೇ ಇಟ್ಕೋಬಹುದು. ಆದ್ರೆ ಕೇಸನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಯು ಬ್ಲಡಿ! ಇನ್ಸ್ಪೆಕ್ಟರ್, ನಾನ್ ಈ ಊರಿನ MLA ಮಗ. ಹುಷಾರ್. ಏಯ್, ನೀನ್ MLA ಮಗನಾದ್ರೂ ಸರಿ, ಯಮನ್ ಮಗನಾದ್ರೂ ಸರಿ, ತಪ್ಪು ಮಾಡಿದ್ರೆ ಈ ಕಾಕಿ ಬಟ್ಟೆಗೆ ತಲೆ ಬಗ್ಗಿಸ್ಲೇಬೇಕು. ಏಯ್, ಮರ್ಯಾದೆಯಾಗಿ ಇಲ್ಲಿಂದ ಹೊರಟು ಹೋಗು. ಇಲ್ಲ ಅಂದ್ರೆ ಬಟಾಣಿ ತಿನ್ಕೊಂಡು ಸ್ಕೂಲ್ಗೆ ಹೋಗೋ ಪುಟಾಣಿಗಳ ನಾನು ಒಂದ್ ಏಟಕ್ಕೆ ತಡೆಯೋದಿಲ್ಲ ಕಣ್ರೋ. ನೀವು ನನಗೆ ಮರ್ಯಾದೆ. ಓಕೆ. ಅಲ್ರಿ ಸೂಪರ್ಡೆಂಟ್ ಸಾಹೇಬ್ರ, ಅವನಿಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮನೆಗೆ ನುಗ್ಗಿ ನನ್ನ ಮಗನ ಅರೆಸ್ಟ್ ಮಾಡ್ಕೊಂಡು ಎಳ್ಕೊಂಡು ಹೋಗ್ತಾನೆ? ಕಾನೂನು ಕಾಕಿ ಬಟ್ಟೆ ಅಂತ ತುಂಬಾ ಎಗರಾಡ್ತಾನಂತಲ್ರಿ ಅವನು. ಅಂತ ದೇಶಭಕ್ತಿ ಇರೋನು ನಮ್ಮೂರಿಗೆ ಬೇಕಾ? ಅವನನ್ನ ಕೂಡಲೇ ಟ್ರಾನ್ಸ್ಫರ್ ಮಾಡಿ. ಬುದ್ಧಿ, ಗಂಜಿಗ್ ಗತಿ ಇಲ್ದೆ ಹೋದ್ರು ನನ್ ಮಗಳನ್ನ ಓದಿಸ್ಬೇಕು ಅಂತ ಕಾಲೇಜಿಗೆ ಕಳಿಸ್ದೆ. ಅಲ್ಲಿ ಅವಳ ಜೊತೆ ಓದಿದ ಹುಡುಗರು ಅವಳನ್ನ ಚುಡಾಯಿಸಿದ್ರಂತೆ. ಅದಕ್ಕೆ ಅವಳು ಬೈದ್ಲಂತೆ. ಆ ಪಾಪಿಗಳು ಕಾಲೇಜು ಅಂತಾನೂ ನೋಡ್ದೆ ಹಾಡ್ ಹಗಲಲ್ಲೇ ನನ್ ಮಗಳನ್ನ ಹಾಡ್ ಮಾಡಿದ್ದಾರೆ. ಈ ಅವಮಾನ ತಡಿಯಕ್ಕಾಗ್ದೆ ನನ್ ಮಗಳು ನೇಣ್ ಹಾಕೊಂಡ್ಬಿಟ್ಲು ಬುದ್ಧಿ, ನೇಣ್ ಹಾಕೊಂಡ್ಬಿಟ್ಲು. ಅವ್ರು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇನ್ಸ್ಪೆಕ್ಟರ್. ನೋ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಒಬ್ಬ ಜವಾಬ್ದಾರಿ ಇರೋ ಪ್ರಿನ್ಸಿಪಲ್ ಆಗಿ ನೀವೇ ಈಗ ಸುಳ್ಳು ಹೇಳಿದ್ರೆ ಹೇಗೆ ಸರ್? ಅವ್ರು ಯಾರು ಅಂತ ಹೇಳಿ. ಇನ್ಸ್ಪೆಕ್ಟ್ರೆ, ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಅವರೆಲ್ಲ ಈ ಕಾಲೇಜ್ ನಡೆಸ್ತಿರೋ ಹಣವಂತರ ಮಕ್ಕಳು. ನಾನೀಗ ನಿಮಗೆ ನಿಜ ಹೇಳೋದ್ರಿಂದ ಸತ್ ಹೋದ ಜೀವ ಮತ್ತೆ ಹುಟ್ಟು ಬರೋದಿಲ್ಲ. ನನಗೆ ಬೇಕಾಗಿರೋದು ನಿಮ್ಮ ಉಪದೇಶ ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರ. ಈಗ ನೀವು ನಿಜ ಹೇಳದೆ ಹೋದ್ರೆ ಐ ಹ್ಯಾವ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಯು. ಯಾರವರು? ಕಮ್ ಆನ್, ಅದು ಕಮ್ ಆನ್, ಟೆಲ್ ಮೀ. ರಾಜ, ರವಿ, ರಮೇಶ್, ಗೋಪಾಲ್.
ಹೆಣ್ಣಿನ ಮಹತ್ವ ತಿಳಿದಿರೋ ನೀವು ನಿಮ್ಮ ಅಲ್ಪ ಸಂತೋಷಕ್ಕೋಸ್ಕರ ಅವನ ಜೀವನ ಬಲಿ ತಗೊಂಡ್ರಿ. ಅದಕ್ಕೆ ನಿಮ್ಗೆ ಈ ಶಿಕ್ಷೆ. ಇನ್ಸ್ಪೆಕ್ಟರ್, ನಮ್ಮನ್ನು ಅವಮಾನ ಮಾಡಿದ ನಿನ್ನ ಖಂಡಿತ ಇಲ್ಲಿ ಇರೋದು ಬಿಡಲ್ಲ. ಈ ಊರು ಬಿಟ್ಟೇ ಓಡಿಸ್ತೀವಿ. ಯಾರು ನೀನು? ಘಟಾನ್ ಘಟಿಗಳೇ ಈ ರೌಡಿ ರಂಗನ ಹೆಸರು ಕೇಳಿದ್ರೆ ಸಾಕು ಸಲಾಂ ಹೊಡೆದು ಗುಲಾಮರಾಗ್ತಾರೆ. ಆದ್ರೆ ನೀನು ಊರು ಕಾಲಿಟ್ಟಿದ ತಕ್ಷಣ ನನ್ನೇ ಅರೆಸ್ಟ್ ಮಾಡೋದಕ್ಕೆ ಬಂದ್ಬಿಟ್ಯಾ? ನಿನಗ್ ನಿಜವಾಗ್ಲೂ ಗಂಡದೆ ಇದ್ರೆ ನನ್ ಜೊತೆ ಹೊಡೆದಾಡಿ ಸೈ ಅನ್ನಿಸ್ಕೋ, ಇಲ್ಲ ಬಂದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೊರಟೋಗು. ನೀನಾಗೆ ನಿನ್ ತಪ್ಪು ಒಪ್ಕೊಂಡು ನನ್ ಜೊತೆ ಬರೋದು ಒಳ್ಳೇದು. ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನೋ ಅಧಿಕಾರ ಇದೆ ಅಂತ ನೀನ್ ತುಂಬಾ ಮೆರಿತಾ ಇದೀಯಾ. ನಿನ್ ನೆತ್ತಿಗೆ ಹತ್ತಿರೋ ಪಿತ್ತ ನಾನು ಇವತ್ತು ತಿಳಿಸ್ಲಿಲ್ಲ. ನನ್ನ ಹೆಸರು ರೌಡಿ ರಂಗನೇ ಅಲ್ಲ. ನೀನ್ ಕುಡ್ದಿರೋ ನಿನ್ನ ತಾಯಿ ಹಾಲನ್ನ ನಾನು ಇವತ್ ಕಕ್ಕಿಸ್ಲಿಲ್ಲ. ನನ್ನ ಹೆಸರು ಅಲ್ಲ.